ಚುನಾವಣೆ ಹತ್ತಿರ ಬಂದಾಗ ಹತ್ತಾರು ಭರವಸೆಗಳನ್ನು ನೀಡುವ ಜನಪ್ರತಿನಿಧಿಗಳು ಗೆದ್ದ ಮೇಲೆ ಮತದಾರರ ಸಮಸ್ಯೆಯನ್ನೇ ಮರೆತು ಬಿಡುತ್ತಾರೆ. ಜಮೀನಿಗೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸರಿಪಡಿಸುವಂತೆ ಶಾಸಕರು, ಸಚಿವರು ಹಾಗೂ ಅಧಿಕಾರಿಗಳ ಕಚೇರಿ ಮೆಟ್ಟಿಲೇರಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಬೇಸತ್ತ ರೈತರೇ ಸರ್ಕಾರಕ್ಕೆ ನೇರ ಸವಾಲು ಹಾಕಿದ್ದು, ನಿಮ್ಮ ಅನುದಾನ ನಮಗೆ ಬೇಡವೆಂದು ಸ್ವಂತ ಹಣದಲ್ಲೇ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಬರೋಬ್ಬರಿ 7 ಕಿಲೋಮೀಟರ್ ರಸ್ತೆ ನಿರ್ಮಿಸುವ ಮೂಲಕ ಆಡಳಿತ ವ್ಯವಸ್ಥೆಯ ಕಣ್ತೆರೆಸಿದ್ದಾರೆ. ಹಾಗಿದ್ರೆ ಯಾರು ಆ ರೈತರು? ರಸ್ತೆ ನಿರ್ಮಾಣ ಮಾಡಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆ ತಾಲೂಕಿನ ಓಬಣ್ಣನಹಳ್ಳಿ ರಸ್ತೆ ನಿರ್ಮಾಣಕ್ಕೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಸ್ವಾವಲಂಬನೆ ರೈತರಿಂದ ಸರ್ಕಾರದ ಅನುದಾನ ಬೇಡವೆಂದು ಸ್ವಂತ ಖರ್ಚಿನಲ್ಲಿ ರಸ್ತೆ ನಿರ್ಮಾಣ. ಗ್ರಾಮದ ಪ್ರತಿಯೊಬ್ಬ ರೈತರಿಂದ ತಲಾ 25,000 ರೂಪಾಯಿ ದೇಣಿಗೆ, 7 ಕಿಲೋಮೀಟರ್ ರಸ್ತೆ ನಿರ್ಮಾಣ. ಹೀಗೆ ಹಾಳಾದ ರಸ್ತೆಗೆ ಹಗಲಿರುಳು ಶ್ರಮಿಸಿ ಮಣ್ಣು ಹಾಕುತ್ತಿರುವ ಗ್ರಾಮಸ್ಥರು, ಜನಪ್ರತಿನಿಧಿಗಳನ್ನು ಶಪಿಸುತ್ತಿರುವ ರೈತರು, ಇಡೀ ಆಡಳಿತ ವ್ಯವಸ್ಥೆಯೇ ತಲೆ ತಗ್ಗಿಸುವಂತೆ ಕೆಲಸ ಮಾಡಿ ತೋರಿಸಿದ ಅನ್ನದಾತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಓಬಣ್ಣನಹಳ್ಳಿಯಲ್ಲಿ. ಹೌದು, ರಸ್ತೆ ನಿರ್ಮಿಸುವುದು ಸರ್ಕಾರದ ಕರ್ತವ್ಯ. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಬಿಡುಗಡೆಯಾಗುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಆದರೆ ಓಬಣ್ಣನಹಳ್ಳಿಯಲ್ಲಿ ಮಾತ್ರ ಪರಿಸ್ಥಿತಿ ಸಂಪೂರ್ಣ ಭಿನ್ನವಾಗಿದೆ. 100 ಎಕರೆ ಜಮೀನಿಗೆ ಸಂಪರ್ಕ ಕಲ್ಪಿಸುವ ಈ ಮುಖ್ಯ ರಸ್ತೆ ಸಂಪೂರ್ಣ ಹಳ್ಳ ಕೊಳ್ಳಗಳಿಂದ ಕೂಡಿದೆ. ಈ ರಸ್ತೆ ದುರಸ್ತಿಗಾಗಿ ಗ್ರಾಮದ ರೈತರು ಅಲಿಯದ ಕಚೇರಿಗಳಿಲ್ಲ, ಗೋಗರಿಯದ ನಾಯಕರಿಲ್ಲ. ಮಾಯಕೊಂಡ ಕ್ಷೇತ್ರದ ಶಾಸಕ KS ಬಸವಂತಪ್ಪ, ಜಿಲ್ಲೆಯ ಪ್ರಮುಖ ಸಚಿವರು ಸೇರಿದಂತೆ ಇಡೀ ಆಡಳಿತ ಯಂತ್ರದ ಬಳಿ 10 ಬಾರಿ ಮನವಿ ಮಾಡಿಕೊಂಡರೂ ಯಾರೊಬ್ಬರು ಇವರ ಕಷ್ಟಕ್ಕೆ ಸ್ಪಂದಿಸಿಲ್ಲ. ಅಂತಿಮವಾಗಿ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಿಡಿದಿದ್ದ ರೈತರು, ನಿಮ್ಮ ಅನುದಾನದ ಭಿಕ್ಷೆ ನಮಗೆ ಬೇಡ ಎಂದು ತಾವೇ JCB ಮತ್ತು ಟ್ರ್ಯಾಕ್ಟರ್ಗಳನ್ನು ಬಾಡಿಗೆಗೆ ತಂದು ಸ್ವಂತ ಖರ್ಚಿನಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ನಮ್ಮ ಊರಿನ ಜಮೀನುಗಳು ಸುತ್ತ 4 ಹಳ್ಳಿ ಜಮೀನುಗಳಿಗೆ ಒಂದು 500 ಎಕರೆ ಜಮೀನಿಗೆ ಇಲ್ಲಿ ಬರ್ತಕ್ಕಂಥ ದಾರಿಗಳಿಗೆ ನಾವು 8 ವರ್ಷದಲ್ಲೂ ಕೂಡ ಸರ್ಕಾರದ ಕಿವಿಗೆ ಹಾಕಿದರೆ ಯಾರೂ ನಮಗೆ ಒಂದು ಪ್ರಾಧಾನ್ಯತೆ ಕೊಡಲಿಲ್ಲ. ಒಂದು ರೋಡ್ ಮಾಡ್ತೀವಿ ಅಂತ ಬರಲಿಲ್ಲ. ಅವರು ಓಟ್ಗೋಸ್ಕರ ಬರ್ತಾರೆ, ಹೋಗ್ತಾರೆ. ಆವಾಗ ಮಾತ್ರ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ರೋಡ್ ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ, ಎಲ್ಲ ರೋಡ್ ರೆಡಿ ಮಾಡ್ತೀವಿ ಎಲ್ಲ ಹೇಳ್ತಾರೆ. ಅದಾದರೂ ಕೂಡ ಈಗ ಅವ್ರನ್ನೆಲ್ಲ ನೋಡಿ ಅವ್ರನ್ನ ಹೋಗೋದೇ ಬೇಡ ಅಂತ ನಾವು ರೈತರೆಲ್ಲ ಸೇರ್ಕೊಂಡು ಒಂದು 25,000 ರೂಪಾಯಿ ಒಬ್ಬೊಬ್ಬ ವ್ಯಕ್ತಿ ಒಂದು 35 ಜನ 40 ಜನ ಫಂಡ್ ಹಾಕ್ಕೊಂಡು ನರನಹಳ್ಳಿ, ಹೊನ್ನಾಕಿನಹಳ್ಳಿ, ಓಬೇನಹಳ್ಳಿ ಮತ್ತು ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ನಮ್ಮ ರೋಡಿಗೆ ನಮ್ಮ ಹೊಲ ನಾವು ದಾರಿ ನಾವು ಮಾಡ್ತಾಯಿದ್ವು ಸರ್. ಆದರೂ ಕೂಡ ಸರ್ಕಾರದ ನಮಗೆ ಅನುಕೂಲತೆ ಏನಿಲ್ಲ. ದಯವಿಟ್ಟು ನೀವಾದರೂ ಕೂಡ ನಮಗೇನು ಸರ್ಕಾರದ ಒಂದು ಅನುಕೂಲ ಮಾಡಿಕೊಡ್ರಿ. ನಮ್ಮ ರೈತರಿಗೆ ಒಂದು ಅವರು ಹಾಕಿರ್ತಕ್ಕಂಥ ಈ ಬರಗಾಲದಲ್ಲಿ ಹಾಕಿರ್ತಕ್ಕಂಥ ಅಮೌಂಟ್ ಅವರಿಗೆ ವಾಪಸ್ ಕೊಡೋ ಮಟ್ಟಕ್ಕಾದರೂ ನಮಗೆ ಹೆಚ್ಚಿಗೆ ಕೊಡಲಿದ್ರು ಅಷ್ಟಾರ ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ನಾನು ಕೇಳ್ಕೊಳ್ತೇನೆ ನಾನು. ರೈತರನ್ನ ವೇದಿಕೆ ಮೇಲೆ ಅವರು ಬಂದಾಗ ಎಲ್ಲ ರೈತರೇ ಬೆನ್ನೆಲುಬು ಅಂತ ಹೇಳ್ಕೊಂತಾರೆ, ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂತಾರೆ. ಅಷ್ಟೇ ದುಡಿಸ್ಕೊಳಕ್ಕೆ ಮಾತ್ರ ರೈತರು ಬೇಕು, ಅವ್ರಿಗೆ ಅನ್ನ ಹಾಕಕ್ಕೆ ರೈತರು ಬೇಕು, ಹಾಲು ಬೇಕು, ಮೊಸರು ಬೇಕು, ತರಕಾರಿ ಬೇಕು, ಎಲ್ಲ ಹೊತ್ಕೊಂಡ್ಬಂದು ಪ್ಯಾಟಿಗೆ ಬಂದು ಅವ್ರ ಮನೆ ಬಾಗಿಲು ನಾವು ಕೊಡ್ತಾ ಇದ್ದೀವಿ. ಆದರೆ ರೈತರು ಏನು ಕಷ್ಟಪಡ್ತಾರೆ ಅನ್ನೋದು ನಮಗೆ ಅದಕ್ಕೂ ಬೆಲೆ ಇಲ್ಲ. ಇವತ್ತು ಯಾವುದಕ್ಕೂ ತರಕಾರಿ ಬೆಲೆ ಇಲ್ಲ, ಹಾಲಿಗೆ ಬೆಲೆ ಇಲ್ಲ. ಹಾಲು ಇವತ್ತೆಲ್ಲ ಸಾಕಷ್ಟು ಅದಕ್ಕೆ ಆಗ್ತಕ್ಕಂಥ ಫುಡ್ಡು ಭಾಳ ರೇಟ್ ಆಗಿದ್ದಾವೆ, ಅವಕ್ಕೂ ಕೂಡ ಬೆಲೆ ಇಲ್ಲ. ನಾವು ಬೆಳೆದಂಥ ಧಾನ್ಯಗಳನ್ನ ಮೆಕ್ಕೆಜೋಳ ಇವೆಲ್ಲ ಏನು ಬೆಳೆದ್ರು ಕೂಡ ಅವಕ್ಕೆಲ್ಲ ಬೆಲೆ ನಿಗದಿ ಇಲ್ಲ, ತಗೊಳೋದಿಲ್ಲ. ಅವ್ರದ್ದೇ ಅದೊಂದು ಟೈಮ್ ಮಾಡ್ತಾರೆ. ಯಾರ್ಯಾರು ಮಾರಾಟ ಮಾಡ್ತಕ್ಕಂಥವ್ರಿಗೆ ಖರೀದಾರಿ ಅವರಿಗೆ ಮಾಡಿಕೊಡ್ತಾರೆ, ರೈತರಿಗೆ ಏನು ಮಾಡಿಕೊಡಲ್ಲ. ಇವತ್ತು ರಸ್ತೆ ನಾವೀಗ ಸುಮಾರು 3 ದಿನದಿಂದ ಮಾಡ್ತಿದ್ದೀವಿ, ಇನ್ನೂ ಒಂದು ದಿನ ಮಾಡೋದೈತ್ರಿ. ಈಗ ಒಟ್ಟು ನಮಗೊಂದು 10 ಲಕ್ಷ ರೂಪಾಯಿ ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರು. ನಾವೆಲ್ಲ ಅಷ್ಟು ಖರ್ಚಾಗ್ಬೋದು ನಮ್ಮದು ಅಮೌಂಟ್ ರೈತರದ್ದು. ಸರ್ಕಾರಕ್ಕೆ ಏನಿಲ್ಲ, ನಮಗೆ ಏನಾದರೂ ಮತ್ತು ಅದು ರೈತರು ಹಾಕಿರ್ತಕ್ಕಂಥ ದುಡ್ಡಾದರೂ ಕೂಡ ಅವ್ರು ಎಚ್ಚೆತ್ಕೊಂಡು ಅವರು ರೈತರೇ ಮಾಡ್ಕೊತಾರೆ ಅಂತ ತಿಳ್ಕೊಂಡು ನಮ್ಮ MLA ಆಗಲಿ ಸಚಿವರಾಗಲಿ ಅದನ್ನು ಬೇರೆ ರೀತಿಯಲ್ಲಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ತೀವಿ ಅಂತಂದು ಅವರು ಹೇಳಿದ್ರು ಸಾಕು ನಮಗೆ. ನಾವು ಓಬಣ್ಣನಹಳ್ಳಿ ಗ್ರಾಮಸ್ಥರು. ನಮ್ಮದು ನರಹಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೊಲಕ್ಕೆ ಹೋಗೋ ದಾರಿ ಯಾವ ದಾರಿನೂ ಸರಿ ಮಾಡಿಲ್ಲ. ಇಲ್ಲಿ ಬಂದರೆ ಬೈಕ್ನಲ್ಲಿ ಬೀಳೋದು, ಗಾಡಿ ಸಿಕ್ಕನ್ನೋದು ಅವೆಲ್ಲ ಭಾಳ ತೊಂದರೆಯಾಗಿ ಅನುಭವಿಸಿ ಈಗ ಒಬ್ಬರು ಬಿದ್ದಿದ್ದಾರೆ. ಒಬ್ಬರು ಬಿದ್ದು ಅವ್ರಿಗೆ ಕೈ ಮುರ್ಕೊಂಡು ಸುಮಾರು ಒಂದು 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಈಗ ಆಲ್ರೆಡಿ ಹೈಟೆಕ್ ಹಾಸ್ಪಿಟ್ಲಲ್ಲಿ ಎಂಟ್ರಿ ಇದ್ದಾರೆ, ಬೇಕಾದ್ರೆ ಅಲ್ಲಿ ಹೋಗಿ ನೀವು ತಗೋಬೋದು.
ಅದನ್ನು ನೋಡ್ಕೊಂಡು ನಮ್ಮ ರೈತರು ಒಂದು 30 ಜನ ಏನೋ ನರಗನಹಳ್ಳಿ ಆಗಿರ್ಬೋದು, ಅಣ್ಣಾಪುರ ಆಗಿರ್ಬೋದು, ಓಬೇನಹಳ್ಳಿ ಆಗಿರ್ಬೋದು, ಹೊನ್ನಾಕನಹಳ್ಳಿ ರೈತರು ಎಲ್ಲ ಒಗ್ಗೂಡಿ ಒಂದು 35 ಜನ ಸುಮಾರು ಒಂದು 8 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ನಮ್ಮೂರಿಂದ ಟ್ಯಾಕ್ಟ್ರಿ 12 ಟ್ಯಾಕ್ಟ್ರಿ ತಗೊಂಡು 300 ರಿಂದ 400 ರೂಪಾಯಿ ಒಂದು ಲೋಡು ಮಣ್ಣನ್ನು ಖರೀದಿ ಮಾಡ್ಕೊಂಡು ಏರ್ತಾಯಿದ್ದೀವಿ ಎಲ್ಲರೂ. ಇಷ್ಟೊಂದು ಖರ್ಚು ಬಂದರೂ ಯಾವ ಸರ್ಕಾರ ನಾವೇನು ಕೇಳಿಲ್ಲ. ಇನ್ನು ಮುಂದೆ ಅವ್ರೇನಾರು ನಮ್ಮ ರೈತರು ಬೇಕೋ, ರೈತರಿಗೋಸ್ಕರ ನಾವು ಸರ್ಕಾರ ಇದೆ ಅಂದರೆ ನಮಗೆಲ್ಲನೂ ಮನವಿ ಮಾಡಿಕೊಟ್ಟು ಆ ಖರ್ಚಿನಾರು ತುಂಬ ಒಂದು ವ್ಯವಸ್ಥೆ ಮಾಡಲಿ. ರೈತರು ಒಂದು ಇದನ್ನು ನೀಗಿಸ್ಲಿ. ಬಡತನ ಮಳೆ ಇಲ್ಲದೊಂದು ಭಾಳ ತೊಂದರೆ ಆಗಿದೆ. ಇದನ್ನೆಲ್ಲ ಎಚ್ಚೆತ್ಕೊಂಡು ರೈತರು, ಶಾಸಕರಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ನಮಗೆ ರೈತರಿಗೆ ಸಹಾಯ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಈ ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸುವಾಗ ಓರ್ವ ರೈತ ದ್ವಿಚಕ್ರ ವಾಹನದಿಂದ ಕೆಳಗೆ ಬಿದ್ದು ಕಾಲು ಮುರಿದುಕೊಂಡು ಬರೋಬ್ಬರಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಆಸ್ಪತ್ರೆ ಪಾಲಾಗಿದ್ದರು. ಅಷ್ಟೇ ಅಲ್ಲದೆ ಜಮೀನಿನಿಂದ ಕೃಷಿ ಉತ್ಪನ್ನಗಳನ್ನು ಸಾಗಿಸುವಾಗ ಟ್ರ್ಯಾಕ್ಟರ್ ಹಾಗೂ ಇತರೆ ಗಾಡಿಗಳು ಪಲ್ಟಿಯಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿರುವ ನಿದರ್ಶನಗಳು ಇವೆ. ಈಗಿನ ಪರಿಸ್ಥಿತಿಯೇ ಹೀಗಿದ್ದರೆ ಮುಂದಿನ ದಿನಗಳಲ್ಲಿ ಬದುಕುವುದು ಹೇಗೆ ಎಂಬ ಆತಂಕ ಕೃಷಿಕರನ್ನು ಕಾಡುತ್ತಿತ್ತು. ಸರ್ಕಾರವನ್ನು ನಂಬಿ ಕೂತರೆ ಪ್ರಯೋಜನವಿಲ್ಲ ಎಂಬುದನ್ನು ಅರಿತ ಗ್ರಾಮದ ಪ್ರತಿಯೊಬ್ಬ ರೈತರು ಒಮ್ಮತದಿಂದ ತಲಾ 25,000 ರೂಪಾಯಿ ಹಣವನ್ನು ಸಂಗ್ರಹಿಸಿದ್ದಾರೆ. ಸ್ವಂತ ಹಣದಿಂದ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಬಾಡಿಗೆಗೆ ಪಡೆದು ಹಗಲು ರಾತ್ರಿ ಎನ್ನದೇ ಶ್ರಮಿಸುತ್ತಿದ್ದಾರೆ. ರೈತರ ಈ ಒಗ್ಗಟ್ಟು ಹಾಗೂ ಛಲದ ಫಲವಾಗಿ ಈಗಾಗಲೇ 5 ಕಿಲೋಮೀಟರ್ ರಸ್ತೆ ಕಾಮಗಾರಿ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಉಳಿದ 2 ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾರ್ಯ ಈಗ ಭರದಿಂದ ಸಾಗುತ್ತಿದೆ. ಸರ್, ಇದು ಸುಮಾರು ಈ ನಮ್ಮ ನರಗನಹಳ್ಳಿ, ಓಬೇನಹಳ್ಳಿ, ಹೊನ್ನಾಕನಹಳ್ಳಿ, ಅಣ್ಣಾಪುರದ ಸೇರಿ 400 ರಿಂದ 500 ಎಕರೆ ಜಮೀನಿದೆ ಬೌಂಡ್ರಿ. ಇದಕ್ಕೆ ಇಲ್ಲೊಂದು ಮೇನ್ ದಾರಿ ಐತಿ, ಆ ಕಡೆ ಒಂದು ಮೇನ್ ದಾರಿ ಐತಿ ಅಡ್ಲಿಗೆ ಹೋಗೋಕ್ಕೆ. ಇದು ಎಷ್ಟು ವರ್ಷ ಕೇಳಿದ್ರು ಯಾರೂ ಇದಕ್ಕೆ ಒಂದು ಇಡೇ ಮಣ್ಣು ಹಾಕಿಲ್ಲ. ಯಾರು ಸರ್ಕಾರದವ್ರು ನಮಗೆ ಹೆಲ್ಪು ಮಾಡಿಲ್ಲ. ನಾವು ಎದ್ಕಂತ ಗಾಡಿ ಸಿಕ್ಕಂದ್ರೆ ಅವಕ್ಕೆಲ್ಲ 2-3 ಸಾವಿರ ಜೆಸಿಬಿ ಕೊಟ್ಟು ಗಾಡಿ ತಸ್ಕೊಂತ ಎಲ್ಲ ಸಹಕರಿಸ್ಕೊಂಡು ನಾವು ಸ್ವಂತಕ್ಕೆ ಒಟ್ಟು 35 ರೈತರು ಸೇರ್ಕೊಂಡ್ವಿ ಸರ್. ಇಲ್ಲಿ 35 ರೈತರು ಫಂಡ್ ಹಾಕ್ಯಂದ್ವಿ. ಈಗ ನಾವು ಸ್ವಂತಕ್ಕೆ ಫಂಡ್ ಹಾಕ್ಯಂದು ಮಾಡ್ತಾ ಇದ್ವು ನೋಡಿ ಸರ್. ಈಗ ಮೊದಲು ಭಾರಿ ಗೋಡ್ಲಿದಲ್ಲ, ಇನ್ನು ನೀವು ಅಲ್ಲಿ ನೋಡ್ಬೇಕಾಯ್ತು ನಮ್ಮವ. ಇಲ್ಲಿ ಇನ್ನೂ ಮುಂದೆ ಹೋಗ್ರಿ, ಭಾಳ ಆಯ್ತು. ಇನ್ನು ಗೋಡ್ಲಿದ್ರೆ ಮಣ್ಣು ನೋಡೋದಿಲ್ಲ, ಹೋಗಕ್ಕೆ ಆಗಲ್ಲ. ಮತ್ತು ನೀವು ನೋಡಿದ್ರೆ ಸಾಕು ನಮಗೆ. ಅವ್ರು ಏನು ಸ್ವಂತಲ್ಲ ಸರ್, ಓಟ್ ಹಾಕಕ್ಕಾರ ಬರ್ತಾರೆ ಅಷ್ಟೇ, ಎಲೆಕ್ಷನ್ ಅಂತ ಬರ್ತಾರೆ ಅಷ್ಟೇ. ಅದು ಬಿಟ್ರೆ ಏನಲ್ಲ, ಅಣ್ಣ ಬಾ ಗೌಡ್ರಿ ಅನ್ಕಂತ ಬಂದು ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ. ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ರೈತರಿಗೆ ಬಿಡ್ತತ್ರ. ಹೌದು, ನಮ್ಮ ಕೆಲಸ ನಾವು ಮಾಡ್ಕೊಂಡ್ವಿ. ಅಲ್ಲೇ ನಾವು ಒಂದು ಸಾರಿ ಹೊಡೆದಿದ್ವಿ. ನಾವು 6 ಜನ ನಮ್ಮ ಅಣ್ಣ ತಮ್ಮ ಸೇರ್ಕೊಂಡು ಅಲ್ಲಿ ತನಕ ಹೊಡೆದಿದ್ವಿ ನಾವು. ಎಲ್ಲ ಕಿತ್ಕೊಂಡು ಹೋಗ್ತದೆ ಕಟ್ಟಗು. ಈಗ ಮತ್ತೆಲ್ಲರೂ ನಿಂತ್ಕೊಂಡ್ವಿ. ಈಗ ಎಲ್ಲರೂ ಸಹಕರಿಸಿದ್ದಾರೆ, ಚೆನ್ನಾಗೇ ಇದನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ನಮ್ಮವೇ ಟ್ಯಾಕ್ಟ್ರಿಗಳು, ಎಲ್ಲ ರೈತರವೇ ಟ್ಯಾಕ್ಟ್ರಿಗಳು. ಓಸು ಸುಮಾರು 3 ಕಿಲೋಮೀಟ್ರ್ ಆಕತಿ. ಇದು ಇಲ್ಲಿದ್ದ ಒಂದು 2 ಕಿಲೋಮೀಟ್ರ್ ಆಕತ್ತೆ ಸರ್. ಮತ್ತು ಅಡ್ಡ ಬೇರೆ ಹೊಡೆದ್ವು ಅಲ್ಲಿ. ಆ ಕಡೆ ರಾಜಣ್ಣ ಈ ಕಡೆ ನಿಮ್ಮ ವಿಜಯಣ್ಣ ಹೊಲ್ಕು ಅಡ್ಡ ಹೊಡೆದ್ವಿ. 5 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಇದೆ. ಖರ್ಚು ಒಂದು 4 ರಿಂದ 5 ಲಕ್ಷ ಹೋಗತ್ತೆ ಸರ್. ನಾಳೆ ಒಂದಿನ ಮಣ್ಣು ಹೊಡಿಬೇಕು. ಓಬೇನಹಳ್ಳಿ, ಹೊನ್ನಾಕನಹಳ್ಳಿ, ನರಗನಹಳ್ಳಿ ಗ್ರಾಮಸ್ಥರು ಸೇರಿ ಇಲ್ಲಿ ಹೊಲಕ್ಕೆ ಹೋಗೋ ಹಾದಿ ಒಂದು 7 ಕಿಲೋಮೀಟ್ರ್ ಐತ್ರಿ. ಇದು 7 ಕಿಲೋಮೀಟ್ರಿಗೆ ಒಂದು 8-10 ವರ್ಷದಿಂದ ಎಲ್ಲ MLA, MP, ZP, TP ಎಲ್ಲರನ್ನ ಕೇಳಿದ್ರೆ ಯಾರೂ ಸಹಕಾರ ಮಾಡಲಿಲ್ಲದಕ್ಕೆ ಮೊನ್ನೆ ಇಲ್ಲಿ ಮಳೆ ಬಂದೆಲ್ಲ ಇದಾಗಿ ಟ್ಯಾಕ್ಟ್ರಿಗಳು ಮನುಷ್ಯರು ಓಡೋದು ಕಷ್ಟ ಆಗಿದ್ದಕ್ಕೆ ಒಂದು 25 ಜನ 34 ಜನ ಸರಿ ಹೊಲ್ದಾರ ಅದಾರ ರೀ. 25,000 ರೂಪಾಯಿ ಒಬ್ಬೊಬ್ಬರು ಫಂಡ್ ಹಾಕ್ಕೊಂಡು ಈ ಒಂದು 7 ಕಿಲೋಮೀಟ್ರ್ ಐತೆ. ಅದ್ರಾಗ 5 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡ್ಯಾರ. ಇನ್ನೊಂದು 2 ಕಿಲೋಮೀಟ್ರ್ ನಾಳೆ ನಡೆದಕ್ಕೆ ಮಾಡಿ ನಾವು ರೈತರೇ ಸ್ವಂತಕ್ಕೆ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಇದ್ದರೆ ಸರ್ಕಾರಕ್ಕೆ ಹೋಗಿ ಎಲ್ಲ ಹೇಳಿದ್ರತ್ರಿ, ಯಾರೂ ಏನು ಬಂದಿಲ್ಲ. ಅವ್ರು ನಾವು ಇಲ್ಲಿ ನಮಗೆ ಫಂಡ್ ಇಲ್ಲಪ್ಪ, ಎಲ್ಲ ಗ್ಯಾರಂಟಿ ಕೊಟ್ಟಿವಿ, ಅದೆಲ್ಲ ನಮ್ಮ ಹತ್ರ ಇವತ್ತು ಬರೋಣ ನಾಳೆ ಬರೋಣ ನೋಡೋಣ ಅನ್ನೋದಕ್ಕೋಸ್ಕರ ನಾವು ಅವ್ರನ್ನ ಕೇಳೋದು ಬೇಡ ಅಂತ ನಾವೇ ಸ್ವಂತ ರೈತರುಗಳೇ ಮಾಡ್ತಾ ಇದ್ದಾರೆ. ಈಗ ಅವ್ರ ಹತ್ರ ಎಲ್ಲಿ ಹೋಗಿದ್ದಾತು ಯಾರು ಏನು ನಮಗೇನು ಅನುಕೂಲ ಮಾಡ್ತಿಲ್ಲ ಅವರು. ಹಂಗಾಗಿ ರೈತರುಗಳೇ ನಾವೇ ಮಾಡೋಣ ಎಲ್ಲ, ಮತ್ತು ಸುಮ್ಮನೆ ಯಾಕೆ ಇನ್ನೊಬ್ರು ಕೇಳೋದು ಅಂತಂದೇಳಿ ಈಗ ರೈತರೇ ಫಂಡ್ ಹಾಕ್ಕೊಂಡು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಜನಪ್ರತಿನಿಧಿಗಳ ಮೌನಕ್ಕೆ ಓಬಣ್ಣನಹಳ್ಳಿಯ ಈ ಸ್ವಾಭಿಮಾನಿ ರೈತರು ಕೈಯಿಂದಲೇ ಹಣ ಹಾಕಿ ರಸ್ತೆ ನಿರ್ಮಾಣ ಮಾಡುವ ಮೂಲಕ ತಕ್ಕ ಪಾಠ ಕಲಿಸಿದ್ದಾರೆ. ಇಡೀ ರಾಜ್ಯಕ್ಕೆ ಮಾದರಿಯಾಗಿ ನಿಂತಿರುವ ಈ ಅನ್ನದಾತರ ಪರಿಶ್ರಮಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ಮುಂದಾದರೂ ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತದೆಯಾ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅನ್ನಿ ಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.